ತಾನೇ ಉಪಯೋಗ ಜ್ಞಾನದರ್ಶನಮಯವಿದೆ. ಜ್ಞಾನದರ್ಶನದ ಕಾರ್ಯವನ್ನು ಹೊರತುಪಡಿಸಿ ಜೀವ ಅನ್ಯ ಯಾವುದೂ ಕಾರ್ಯ ಮಾಡುವುದು ಸಾಧ್ಯನೇ ಇಲ್ಲಂದ ಮೇಲೆ ಅನ್ಯ ಕಾರ್ಯ ಮಾಡುವ ವಿಕಲ್ಪದಿಂದ ಅಥವಾ ವ್ಯಗ್ರತೆಯಿಂದ ಅವನಿಗೆ ಸುಖ ಅಥವಾ ಮೋಕ್ಷ ಆಗೋದು ಮೂರು ಕಾಲದಲ್ಲೇನೂ ಇಲ್ಲ, ಸಾಧ್ಯ ಇಲ್ಲ. ಆ ಕಥನ ನ್ಯಾಯಸಮ್ಮತ ಇಲ್ಲ. ಹಾಗಾದ್ರೆ ವ್ರತ, ಉಪವಾಸ, ತಪಸ್ಸು ಮೊದಲಾದವುಗಳನ್ನು ಹೇಳಿದರೆ ಪರವನ್ನ ಅರ್ಥಾತ್ ದೇವಶಾಸ್ತ್ರ ಗುರುವನ್ನ ಆಶ್ರಯಿಸಿ ಯಾವುದೆಲ್ಲ ಪರಿಣಮನ ಆಗ್ತಿದೆಯೋ ಅದು ಮುಖ್ಯ ರೂಪದಿಂದ ಆತ್ಮನ ಸನ್ಮುಖತೆಯ ಸಲುವಾಗಿನ ಇದೆ ವಿನಃ ನೇರವಾಗಿ ಅದು ಮೋಕ್ಷದ ಕಾರಣ ಅಲ್ಲ. ಜೀವದ ಸ್ವಭಾವ ಹೇಗಿದೆ ಅನುಭವ ಮಾಡೋದಂಥೇಳಿ ಹೇಳಿದ್ರು. ಆ ಸ್ವಭಾವ ಹೇಗಿದೆ, ಯಾವುದರ ಅನುಭವ ಮಾಡೋದು? ಅದಕ್ಕೆ ಎಲ್ಲ ಪ್ರಕಾರದ ಭೇದ ವಿಕಲ್ಪಗಳಿಂದ ರಹಿತ ನಿರ್ವಿಕಲ್ಪ ವಸ್ತು ಮಾತ್ರವಿದೆ. ವಸ್ತು ಮಾತ್ರದೊಳಗ ಅಭೇದತೆಯಿಂದ ಪರ್ಯಾಯದ ಏಕತೆ ಇದೆ. ವಸ್ತು ಮಾತ್ರ ಅಂತಂದ್ರೆ ಹೊರಗಡೆ ಇದ್ದುಕೊಂಡು ಭೇದ ರೂಪವಾಗಿ ವರ್ತಿಸ್ತಾ ಪರ್ಯಾಯ ನನ್ನ ಸ್ವರೂಪ ಹೀಗಿದೆ, ವಸ್ತು ಮಾತ್ರ ಇದೆ ಹೀಗೆ ತಿಳಿತಿತ್ತು ಅಂತಂದ್ರೆ ಅದ ಧರ್ಮ ಅಲ್ಲ, ಅದ ನಿರ್ಜರೆ ಅಲ್ಲ. ಅರ್ಥಾತ್ ಆ ತಿಳಿಯುವಿಕೆ ಮೋಕ್ಷದ ಕಾರಣ ಆಗೋದು ಸಾಧ್ಯ ಇಲ್ಲ. ಇಲ್ಲಿ ನಿಜವಾಗಿನ ಜೀವದ ಸತ್ಯ ಸುಖ ಏನಿದೆ, ವಾಸ್ತವಿಕ ಸುಖ ಏನಿದೆ, ಅದರ ಪ್ರಾಪ್ತಿಯ ಯಾವ ಉಪಾಯವನ್ನ ವೀತರಾಗಿ ಭಾವಲಿಂಗಿ ಸಂತರುಗಳು ಹೇಳಿದರೋ ಆ ಉಪಾಯದೊಳಗ ಸ್ವಲ್ಪ ಕೂಡ ಪರದ ಆಶ್ರಯ ಇಲ್ಲ, ಪರದ ಅವಶ್ಯಕತೆ ಇಲ್ಲ, ಪರದ ಅವಲಂಬನೆ ಇಲ್ಲ. ಪರದ ಅವಲಂಬನೆ ಎಲ್ಲಿದೆಯೋ ಅಲ್ಲಿ ಜೀವನಿಗೆ ಮೋಕ್ಷದ ಅರ್ಥಾತ್ ಸುಖದ ಕಾರ್ಯದ ಸಿದ್ಧಿ ಆಗುವುದಿಲ್ಲ. ಭಾವಾರ್ಥ ಏನು ಹೇಳಿದರು? ಆತ್ಮ ಸುಖ ಸ್ವರೂಪ ಇದ್ದಾನೆ. ಹಾಗಾದ್ರೆ ಆ ಸುಖ ಸ್ವರೂಪನಾದಂಥ ಆತ್ಮನಲ್ಲಿ ನಿಂತುಕೊಳ್ಳುವುದೇ ಸುಖ ಪ್ರಾಪ್ತಿಯ ಉಪಾಯ ಇದೆ. ಸುಖ ಸ್ವರೂಪನಾದಂಥ ಆತ್ಮನಲ್ಲಿ ಸುಖದ ಸಲುವಾಗಿ ಪರಿಭ್ರಮಣ ಮಾಡ್ತಾ ಇರುವಂಥ, ಪರದ ಆಶ್ರಯ ಮಾಡ್ತಾ ಇರುವಂಥ ಪರ್ಯಾಯ ಅಭೇದ ರೂಪವಾಗಿ ನಿಂತುಕೊಳ್ಳುವುದೇ ಸುಖದ ಉಪಾಯ ಇದೆ. ಅದೇ ಈ ಜೀವ ಭವಾಂತರದಲ್ಲಿ ಸುಖದ ಸಲುವಾಗಿ, ಕರ್ಮ ನಿರ್ಜರೆಯ ಸಲುವಾಗಿ, ಮೋಕ್ಷದ ಪ್ರಾಪ್ತಿಯ ಸಲುವಾಗಿ ಭವಾಂತರದಲ್ಲಿ ಎಷ್ಟೊಂದು ಕಷ್ಟ ಸಹಿಸಿದಾನೆ. ಅರೆ ಕಾನನದೊಳಗೆ ನಿವಾಸ ಮಾಡಿದ, ಪರೀಕ್ಷಗಳನ್ನು ಸಹನ ಮಾಡಿದ, ಘೋರ ಉಪಸರ್ಗಗಳನ್ನು ಸಹನೆ ಮಾಡಿದ. ಆದ್ರೆ ಸುಖ ಸ್ವರೂಪಿ ಆತ್ಮನಲ್ಲೇ ಅಭೇದತೆಯನ್ನ ಸಾಧಿಸುವ ಅಥವಾ ಆ ಸುಖ ಸ್ವರೂಪಿ ಆತ್ಮನ ಅನುಭವದೊಳಗೆ ನಿಶ್ಚಿಂತನಾಗಿ ಇರುವಂಥ ಕಾರ್ಯ ಈ ಜೀವ ಕಳೆದ ಅನಂತ ಕಾಲದೊಳಗೆ ಮಾಡಲೇ ಇಲ್ಲ ಅನ್ನೋದು ಹೇಗೆ ಹೇಳ್ತೇವೆ? ಇಲ್ಲಿ ಇರುವುದೇ ಅದರಿಂದ ಏನಿದೆ, ಸಾಕ್ಷಿ ಇದೆ. ನಾವು ಇನ್ನೂ ಇಲ್ಲಿ ಇದ್ದೇವಲ್ಲ, ಎಲ್ಲಿದ್ದೇವೆ? ದೇಹದೊಳಗೆ ಇದ್ದೇವೆ, ಕರ್ಮದ ವಶೀಭೂತ ಆಗಿ ಇದ್ದೇವೆ. ಯಾವ ಸಾತಾ ಅಸಾತ ಕರ್ಮದ ಉದಯ ಬರ್ತಿದೆಯೋ ಅದರಿಂದ ಯಾವ ಸುಖ ದುಃಖದ ಅನುಭವ ಆಗ್ತಿದೆಯೋ ಅದರಿಂದ ಭಿನ್ನವಾದಂಥ ಸುಖದ ಅಥವಾ ಸ್ವರೂಪದ ಕಲ್ಪನೆ ನಮಗೆ ಇಲ್ಲ. ಸಾತಾ ಅಸಾತಾದ ಉದಯದೊಳಗೆ ಯಾವ ಸುಖ ದುಃಖಗಳ ಅನುಭವ ನಮಗೆ ಆಗ್ತಾ ಇದೆಯೋ ಅದರಿಂದ ಬೇರೆಯಾದಂಥ ಸುಖದ ಕಲ್ಪನೆಯಾಗಲಿ, ಸ್ವರೂಪದ ಪರಿಚಯ ಆಗಲಿ ನಮಗೆ ಇಲ್ಲವೇ ಇಲ್ಲ.
ಇಷ್ಟ ಕಾಲದವರೆಗೆ ನಾವು ಅಭ್ಯಾಸ ಮಾಡಿದ್ರೂ ಜಿನವಾಣಿಯಲ್ಲಿ ಅತ್ಯಂತ ರುಚಿ ಇದೆ ಅಂಥೇಳಿ ನಮ್ಮಷ್ಟಕ್ಕೆ ನಾವೇ ತಿಳ್ಕೊಂಡ್ರೂ ಮತ್ತು ವಾಸ್ತವದಲ್ಲಿ ಇದ್ರೂ ಕೂಡ ರುಚಿ ಇದ್ರೂ ಕೂಡ ಆ ಯಾವ ಸಾತಾದ ಉದಯದಿಂದ ನಾನಾ ಪ್ರಕಾರದ ಕರ್ಮಗಳ ಉದಯದಿಂದ ಯಾವ ಪರದೃಷ್ಟಿ ಇದೆ, ಸಂಯೋಗಿ ದೃಷ್ಟಿ ಇದೆ, ಆ ಸಂಯೋಗಿ ದೃಷ್ಟಿಯೊಳಗ ಸ್ವಲ್ಪ ಕೂಡ ಶಿಥಿಲತೆಯನ್ನು ತಂದುಕೊಳ್ಳುವ ಅರ್ಥಾತ್ ಸಂಯೋಗಿ ದೃಷ್ಟಿಯನ್ನ ಅಲಕ್ಷ್ಯ ಮಾಡುವ ಪ್ರಯತ್ನವನ್ನೇ ನಾವು ಇದುವರೆಗೆ ಮಾಡ್ತಾ ಇಲ್ಲ ಅನ್ನೋದು ಸತ್ಯ ಇದೆ. ಮಾಡ್ತಾ ಇದ್ದೇವೆನ ನೋಡೋದ್ರೆ ನಮಗೆ ಆಗಮದಲ್ಲಿ ಎಷ್ಟು ರುಚಿ ಇದೆ, ಜಿನೇಂದ್ರ ಭಗವಂತರ ಪೂಜೆಯೊಳಗೆ ಎಷ್ಟು ರುಚಿ ಇದೆ, ಅಷ್ಟಮಿ ಚತುರ್ದಶಿ ಮೊದಲಾದ ತಿಥಿಗಳಲ್ಲೇ ಯಾವ ನಮ್ಮ ಬುದ್ಧಿಯ ಅನುಸಾರ ಸಂಯಮದಿಂದ ಇರುವಂಥ ಯಾವ ಕಾರ್ಯ ಇದೆ, ಪ್ರವೃತ್ತಿ ಇದೆ, ಅದರೊಳಗೆ ಎಷ್ಟು ರುಚಿ ಇದೆ, ಅಷ್ಟು ರುಚಿ ಇದೆ. ನಾನು ಈ ಸಂಯೋಗಗಳಿಂದ ಭಿನ್ನ ತ್ರಿಕಾಲ 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 ಒಂದು ಶುದ್ಧ ಚೈತನ್ಯ ಮಾತ್ರ ಅರೂಪಿ ತತ್ವ ಇದ್ದೇನೆ. ಅರೆ 10ನೇ ಕಲಶದೊಳಗೆ ಹೇಳಿದರಲ್ಲ, ಆತ್ಮಸ್ವಭಾವಂ ಪರಭಾವ ಭಿನ್ನಂ ಹೇಳಿದರಲ್ಲ. ಅಲ್ಲಿ ಪರಭಾವದ ವ್ಯಾಖ್ಯಾ ಏನು ಮಾಡಿದ್ದಾರೆ? ಪರಭಾವ ಅಂತಂದ್ರೆ ಏನು ವ್ಯಾಖ್ಯಾ ಮಾಡಿದ್ದಾರೆ. ವಿಶೇಷ ರೂಪದಿಂದ ಅದರ ಅವಲೋಕನೆ ಮಾಡಬೇಕು ಮತ್ತು ಆಂತರ್ಯದೊಳಗ ಆ ಪ್ರಕಾರದ ಪರಭಾವದಿಂದ ಭಿನ್ನ ಇರುವಂತಹ ನಿಜ ಸ್ವಭಾವದ ಕಡೆಗೆ ರುಚಿ ಒಲವ ಜಾಗೃತ ಆಗಬೇಕ್ರಿ. ಜೀವನ ಹೀಗೆ ವ್ಯತೀತ ಆಗ್ತಿದೆ. ಪರದ್ರವ್ಯದ ಕೈಗೊಂಡೇ ಆಗ್ಯವ್ರಿ ನಾವು. ಪರದ್ರವ್ಯ ಅದು ಬೇಕಾದ್ರೆ ಕರ್ಮವೇ ಇರಲಿ, ಬೇಕಾದ್ರೆ ಪುತ್ರಾದಿಕರೇ ಇರಲಿ, ಬೇಕಾದ್ರೆ ಧನಾದಿಗಳೇ ಇರಲಿ, ಒಟ್ಟಿನಲ್ಲಿ ಪರದ್ರವ್ಯದ ಕೈಗೊಂಬೆ ಆಡಿಸಿದ, ಪರದ್ರವ್ಯ ಆಡಿಸಿದ ಹಾಗೆ ಆಡುವ ಸಲುವಾಗಿ ನಾವು ಸತತ ಸತತ ಸಂತೋಷದಿಂದ ಸಿದ್ಧಾದೇವ್ರಿ. ಆತ್ಮಸ್ವಭಾವಂ ಪರಭಾವ ಭಿನ್ನಂ ಅಂಥೇಳಿ ಏನು ಹೇಳಿದರು. ಬರೀ ಇಷ್ಟು ಶಬ್ದ ಕೂಡ ಪುನಃ 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 ಉಚ್ಚರಿಸಿದರೆ ಅದರ ಭಾವ ನಮಗೆ ಗೋಚರ ಆಗಬಹುದು. ಅಲ್ಲಿ ಹೇಳಿರುವುದಂತೂ ಅವರ ಭಾವ ಇದೆ. ಅರೆ ವ್ಯವಹಾರದಿಂದ ತಿಳಿಸಿಕೊಡ್ಲಿಕ್ಕೆ ಎಷ್ಟು ಬರ್ತಿದೆಯೋ ಅಷ್ಟು ತಿಳಿಸಿಕೊಟ್ಟಿರಬಹುದು. ಪರಭಾವ ಅಂದರೆ ಏನ? ಪರದ್ರವ್ಯ, ಪರದ್ರವ್ಯದ ಪರ್ಯಾಯ, ಪರದ್ರವ್ಯದ ಪರ್ಯಾಯಗಳ ಕಡೆಗೆ ಜ್ಞಾನದ ಉಪಯೋಗ ತೊಡಗುವುದರಿಂದ ಆಗುವಂಥ ತನ್ನ ಭಾವ. ನೋಡಿಬಿಡು ನೋಡಲ್ಲ. ಗ್ರಂಥದ ಅಧ್ಯಯನ ನಿಜವಾಗಿ ಆತ್ಮಾಭಿಮುಖ ಆಗಿ ಮಾಡಬೇಕು. ಆತ್ಮನಿಗೆ ಆಂತರಿಕ ತನ್ನ ಒಂದು ಜ್ಞಾನದ ಮೇರೆಗೆ ಶಾಂತಿ ಲಭಿಸಿದೆ ಅನ್ನುವ ರೂಪದಿಂದ ಮಾಡಬೇಕ್ರೆ. ಶ್ಲೋಕಾರ್ಥ. ಆಚಾರ್ಯರು ಶುದ್ಧನಯದ ಅನುಭವ ಮಾಡಿ ಹೀಗೆ ಹೇಳುತ್ತಾರೆ. ಎಲ್ಲ ಭೇದಗಳನ್ನು ಅಲ್ಲ, ಅದು 9ನೇದಿದೆ. 15 ಶುದ್ಧನಯ ಆತ್ಮಸ್ವಭಾವನ್ ಪ್ರಕಾಶಯನ್ ಅಭ್ಯುದಿತಿ. ಶುದ್ಧ ನಯವು ಆತ್ಮಸ್ವಭಾವವನ್ನು ಪ್ರಕಟಪಡಿಸುತ್ತಾ ಉದಯ ರೂಪವಾಗುತ್ತದೆ. ಶುದ್ಧ ನಯವು, ಶುದ್ಧ ನಯ ಅಂತಂದ್ರೆ ಏನು? ನಾವು ರಾಜಮರ್ಜಿ ಪಾಂಡೆಯವರ ಅನುಸಾರ ಅಂತೂ 10ನೇ ಕಲಶದ ಚರ್ಚೆ ಮಾಡಿ ಬಂದಿದ್ದೇವ್ರಿ. ಆ ವೇಳೆದೊಳಗೆ ಎಷ್ಟೋ ವರ್ಷಗಳ ಪೂರ್ವದೊಳಗ ಇಲ್ಲಿ ಇಲ್ಲೇನು ಶ್ಲೋಕ ಇದ್ದಾವೆ, ಅದರದ ಶ್ಲೋಕಾರ್ಥ ಇದೆ. ಅದಂತೂ ಖಂಡಾನ್ವಯ ಅರ್ಥ ಇದೆ ರೀ, ರಾಜಮಲ್ಜಿ ಪಾಂಡೆಯವರು ಮಾಡಿರೋದು.
ಇಲ್ಲಿ ಶ್ಲೋಕ ಅರ್ಥ ಶಬ್ದಕ್ಕೆ ಶಬ್ದಾರ್ಥ ಕೊಟ್ಟಿದ್ದಾರೆ. ಯಾರ ಭಾಷಾ ಟೀಕೆ ಬರೆದಿದ್ದಾರಲ್ಲ, ಯಾರ ಜಯಚಂದ್ ಚಾವ್ಡ ಅವರು ಇಲ್ಲಿ ಏನು ಹೇಳ್ತಾರೆ, ಶುದ್ಧ ನಯ ಆತ್ಮಸ್ವಭಾವಂ ಪ್ರಕಾಶಯನ್ ಅಭ್ಯುದಯತಿ. ಇದು ಯಾವುದರ ಸಲುವಾಗಿ ತಗೊಂಡಿದೆ ಅಂತಂದ್ರೆ, ಶುದ್ಧ ಚೈತನ್ಯ ಮಾತ್ರ ವಸ್ತುವಿನ ಅನುಭವ ಹೇಳಿದಾರಲ್ಲ. ಹಾಗಾದರೆ ಅದೇನಿದೆ ಮೊದಲೇ ಹೇಳಿ ಬಂದಿದ್ದಾರೆ ಅಂತ ಹೇಳಿ ಮತ್ತೆ ಹಿಂದೆ ಹೋಗ್ತಾ ಇದೆ. ಶುದ್ಧ ನಯ ಆತ್ಮಸ್ವಭಾವಂ ಪ್ರಕಾಶಯನ್ ಅಭ್ಯುದಯತಿ. ಶುದ್ಧ ನಯ ಏನಿದೆಯಲ್ಲ ಅದು ಆತ್ಮಸ್ವಭಾವವನ್ನು ಪ್ರಕಾಶಿತ ಮಾಡ್ತಾ ಉದಯ ಪ್ರಾಪ್ತ. ಶುದ್ಧ ನಯ ಏನಿದೆಯಲ್ಲ, ಅರೆ ಶುದ್ಧ ನಯದ ವಿಷಯ ಶುದ್ಧಾತ್ಮ ಇದ್ದಂತೆ. ಕಾರ್ಯವನ್ನ ಕಾರಣದ ಮೇಲೆ ಆರೋಪ ಮಾಡಿ ಹೇಳ್ತಾ ಇದ್ದಾರೆ. ಶುದ್ಧ ನಯದ ವಿಷಯ ಶುದ್ಧಾತ್ಮ ಇದ್ದಾನಲ್ಲ. ಹಾಗಾದರೆ ಶುದ್ಧನಯ ಉದಿತಾ ಆಗ್ತಿದೆ ಅಂದ್ರೆ ಏನು? ಶುದ್ಧಾತ್ಮ ಉದಿತಾ ಇರ್ತಾನೆ. ಎಂಥವದನ ಶುದ್ಧ ನಯ ಏನು ಮಾಡ್ತಿದೆ? ಆತ್ಮನ ಸ್ವಭಾವವನ್ನು ಪ್ರಕಾಶಿತ ಮಾಡ್ತಾ ಅಭ್ಯುದಯತಿ. ಅರ್ಥ ಇಲ್ಲಿ ಏನು ಹೇಳ್ತಾರೋ, ಶುದ್ಧ ನಯವು ಆತ್ಮಸ್ವಭಾವವನ್ನು ಪ್ರಕಟಪಡಿಸುತ್ತಾ ಉದಯ ರೂಪವಾಗುತ್ತದೆ. ಅದು ಆತ್ಮಸ್ವಭಾವವನ್ನು ಪರದ್ರವ್ಯದ ಭಾವ ಮತ್ತು ಪರದ್ರವ್ಯದ ನಿಮಿತ್ತದಿಂದ ಆಗುವಂಥ ತನ್ನ ವಿಭಾವ, ಇವೆಲ್ಲ ಪರದ್ರವ್ಯರೇ. ಆತ್ಮಸ್ವಭಾವಂ ಪರಭಾವ ಭಿನ್ನ. ಪರಭಾವದ ವ್ಯಾಖ್ಯಾ ಇದು. ಯಾವುದ? ಪರದ್ರವ್ಯ ಅರ್ಥಾತ್ ಶರೀರ, ಮನೆ, ಧನಕನಕಾದಿ, ಪುತ್ರಾದಿ ಎಲ್ಲ ಪರದ್ರವ್ಯಲ್ಲ ಏನಲ್ಲದೆ? ಪರದ್ರವ್ಯ ಹೌದು ಅಥವಾ ಇಲ್ಲರಿ? ಶರೀರ, ಧನಕನಕಾದಿ, ಮನೆ, ಪುತ್ರಾದಿ, ವಾಹನಾದಿ, ಆಭೂಷಣಾದಿ, ವಸ್ತ್ರಾದಿ ಏನದವು? ಪರದ್ರವ್ಯ. ಮತ್ತು ಆ ಪರದ್ರವ್ಯದ ಭಾವವೇ. ಪರದ್ರವ್ಯದ ಭಾವ ಅಂದರೆ ಅವು ಬದಲಾವಣೆ ಆಗ್ತಾವಲ್ಲ, ಅವುಗಳಲ್ಲೇ ಅವಸ್ಥೆ ಆಗ್ತಾವಲ್ಲ. ಮೂಲ ರೂಪದಿಂದ ಉಳಿದವುಗಳದ್ದಂತೂ ಮಾತು ಬಿಡ್ರಿ, ಶರೀರದೊಳಗೆ ಬದಲಾವಣೆ ಆಗ್ತಿದೆ. ಶರೀರದಲ್ಲಿ ಆಗುವಂಥ ಅವಸ್ಥೆಗಳ ಪರದ್ರವ್ಯದ ಭಾವ ಮತ್ತು ಅದರ ನಿಮಿತ್ತದಿಂದ. ಯಾವುದರ ನಿಮಿತ್ತದಿಂದ? ಶರೀರ ಮತ್ತು ಶರೀರದ ಪರಿಣಾಮ. ಬಹಳ ಶರೀರ ಮತ್ತು ಶರೀರದ ಪರಿಣಾಮ ಅವಸ್ಥೆ, ಅವುಗಳ ನಿಮಿತ್ತದಿಂದ ಆಗುವಂಥ ತನ್ನ ವಿಭಾವ, ಇವೆಲ್ಲ ಏನದವು? ಪರಭಾವ. ಭಾವದೀಪಿಕೆಯೊಳಗೆ ಏನು ಹೇಳ್ತಾರೆ? ಸ್ವಭಾವ, ಪರಭಾವ, ವಿಭಾವ. ಸ್ವಭಾವ, ವಿಭಾವ, ಪರಭಾವ. ಸ್ವಭಾವವನ್ನು ಹೊರತುಪಡಿಸಿ ಪರದ್ರವ್ಯದ ಅವಸ್ಥೆ ಅಂತೂ ಪರ ಅದವನದವು. ಆದರೆ ಇಲ್ಲಿ ಸಮಯ ಸಾರದೊಳಗೆ ಏನು ಹೇಳಿದ್ರು? ಅಲ್ಲಿ ಭೇದ ಮಾಡಿಟ್ಟಿದೆ. ಏನ? ಪರಭಾವ ಮತ್ತು ವಿಭಾವ. ಇಲ್ಲಿ ಭೇದ ಇಲ್ಲ, ಭೇದದ ಮೂಲಕ ತಿಳಿಸಿಕೊಟ್ರು. ಆದರೆ ಆಚಾರ್ಯ ದೇವರಂತೂ ಭೇದ ಮಾಡಿಲ್ಲ. ಅದರಲ್ಲಿ ಬರೀ ಪರಭಾವ, ಅದರಲ್ಲೇ ಅವರು ಭೇದ ಮಾಡಿಲ್ಲ. ಭಾಷಾವಚನಿಕೆ ಬರೆಯುವಂಥವ್ರ ಇಂದಿನ ಜ್ಞಾನ, ಇಂದಿನ 300 ವರ್ಷದ ಪೂರ್ವದೊಳಗಿನ ಜನರ ಜ್ಞಾನ ಮತ್ತು ರುಚಿ. ಹಾಗಾದರೆ ಹಿಂದೆ ಎಷ್ಟಿದೆ ರೀ? ಜ್ಞಾನ ಎಷ್ಟಿದೆ, ರುಚಿ ಎಷ್ಟಿದೆ? ನಮ್ಮಲ್ಲೇನೂ ನಾವು ನೋಡ್ಕೊಳ್ಳೋದ, ನಮ್ಮ ಸುತ್ತಮುತ್ತ ಇರೋರಲ್ಲೇನೂ ನೋಡೋದ್ರೆ ಅಂಧಶ್ರದ್ಧೆ ಎಷ್ಟಿದೆ, ಪರದ ವಿಶ್ವಾಸ ಎಷ್ಟಿದೆ, ದೇಹದ ವಿಶ್ವಾಸ ಎಷ್ಟಿದೆ, ಧನದ ವಿಶ್ವಾಸ ಎಷ್ಟಿದೆ. ಹಿಂದೆ ಹೇಳಿದ್ದಿತ್ತು, ಪತ್ನಿ ವಿಷ ಹಾಕಬಹುದು, ಪತಿ ಏಕಾಂತದೊಳಗ ಕತ್ತು ಹಿಸಕಬಹುದು. ಆದ್ರೂ ವಿಶ್ವಾಸ ಎಷ್ಟಿದೆ ಅವರ ಮೇಲೆ ಇದೆ ಅಥವಾ ಮಾಡಬಹುದು. ವಿಷ ಪ್ರಾಶನ ಮಾಡಿಸಬಹುದು, ವಿಷ ಬೆರೆಸಬಹುದು. ಆಹಾರ ತಯಾರು ಮಾಡ್ತಾ ಇರೋ ವೇಳೆದೊಳಗೆ ವಿಷ ಅಸಾಧ್ಯ ಇದೆ ಅಂದರೆ ಆಗಮದಲ್ಲಿ ಇತಿಹಾಸದಲ್ಲಿ ಘಟನೆ ಅದಾವ ಅಥವಾ ಇಲ್ರಿ? ಅದಾವೆ. ಪತಿ ಪತ್ನಿಯನ್ನ ಸಾಯಿಸಿದ ಘಟನೆಗಳ ಇದಾವ ಅಥವಾ ಇಲ್ರಿ?
ಆದ್ರೂ ವಿಶ್ವಾಸ. ಇದಕ್ಕೇನಂತಾರೆ? ವಿಶ್ವಾಸ ಮಾಡಬಾರ್ದು ಅಥವಾ ಸಂಸಾರವನ್ನು ಬಿಟ್ಟುಕೊಡಬೇಕು, ಹೀಗೆ ಮಾತಿಲ್ಲ. ಆದ್ರ ಯಾವುದರ ಮೇಲೆ ವಿರುದ್ಧಾಂಶದ ಗ್ರಹಣ ಮಾಡಿ ಅವಿಶ್ವಾಸ ಮಾಡುವುದಿಲ್ಲವೋ ಆ ಪ್ರಕಾರ ವಿರುದ್ಧಾಂಶದಿಂದ ರಹಿತವಾದಂಥ ಸ್ವಭಾವದ ಮೇಲೆ ಯಾಕೆ ವಿಶ್ವಾಸ ಮಾಡ್ತಾ ಇಲ್ಲ? ಅಲ್ಲೇ ಅವಿಶ್ವಾಸ ಮಾಡುವುದಿಲ್ಲ. ಬುದ್ಧಿಯೊಳಗ ವಿರೋಧ ಅಂಶವನ್ನ ಸ್ವೀಕಾರ ಮಾಡಿ ಅವಿಶ್ವಾಸ ಮಾಡುವುದಿಲ್ಲ. ಅಲ್ಲಿ ವಿರೋಧ ಅಂಶ ವಿದ್ಯಮಾನ ಇದೆ ರೀ. ಪ್ರತ್ಯಕ್ಷ ಬೇಕಾದ್ರೆ ಸಾಯಿಸಲಿಕ್ಕಿಲ್ಲ, ಸಾಯಿಸೋದ ಅಸಾಧ್ಯನ ಇಲ್ಲ ಅಂತ ಹೇಳಿ ಹೇಳ್ತೀವಿ. ಪ್ರತ್ಯಕ್ಷ ಬೇಕಾದ್ರೆ ಸಾಯಿಸಲಿಕ್ಕಿಲ್ಲ. ಆದ್ರೆ ಭಾವದೊಳಗೆ ಎಷ್ಟು ಬಾರಿ ಅಭಾವ ಮಾಡಿಬಿಟ್ಟಿದ್ದೇವ್ರಿ ನಾವು. ಎಷ್ಟು ಬಾರಿ ಈ ಜೀವನದೊಳಗೆ 50-60 ವರ್ಷದ ಜೀವನದೊಳಗೆ ಎಷ್ಟು ಬಾರಿ ಪ್ರಾಮಾಣಿಕ ರೂಪದಿಂದ ವಿಚಾರ ಮಾಡಿ ನೋಡು. ವಿರುದ್ಧಾಂಶ ಇದೆ ರೀ. ಯಾವುದರೊಳಗ? ವಿಶ್ವಾಸ ಮಾಡಿರುವಂಥ ವಿಶ್ವಾಸದ ಸ್ಥಾನಗಳಲ್ಲಿ. ಇಲ್ಲಂತೂ ವಿರುದ್ಧಾಂಶ ಇಲ್ಲವೇ ಇಲ್ಲ. ಹಾಗಾದರೆ ಇದರ ವಿಶ್ವಾಸ ಯಾಕೆ ಮಾಡ್ತಾ ಇಲ್ಲ? ಬಹಳ ಆಶ್ಚರ್ಯ ಇದೆ, ಪರಮಾಶ್ಚರ್ಯ ಇದೆ ಜ್ಞಾನಿಗಳಿಗೆ ಇದು. ಮತ್ತು ವಾಸ್ತವಿಕ ದೃಷ್ಟಿಯಿಂದ ಮಿಥ್ಯಾತ್ವ ಅವಸ್ಥೆಯಲ್ಲಿದ್ದುಕೊಂಡು ಕೂಡ ಅವಲೋಕನೆ ಮಾಡಿದರೆ ನಮ್ಮಷ್ಟಕ್ಕೆ ನಮಗೆ ಆಶ್ಚರ್ಯ ಆಗುವಂತಹ ಸಂಗತಿ ಇದೆ. ಎಂಥ ಶ್ರದ್ಧೆ ಇದೆ. ಮಗ ಸಾಯಿಸ್ತಾನೋ ಇಲ್ರಿ ತಾಯಿನ, ತಂದೆಯನ್ನ. ಮಕ್ಕಳು ಹೊರಗೆ ಹಾಕ್ತಾರೋ ಅಥವಾ ಇಲ್ರಿ. ಸಂಪೂರ್ಣ ಆಸ್ತಿ 0ಯಿಂದ ಕೋಟಿಯವರೆಗೆ ತೆಗೆದುಕೊಂಡು ಹೋಗಿರುವಂಥ ತಂದೆಯನ್ನ ಸಂಪೂರ್ಣ ಅತ್ಯಂತ ದುರ್ಬಲ ರೋಗ ಮತ್ತು ಮಾಂಸದ ಮುದ್ದೆ ಮಗುವನ್ನ ಇಷ್ಟು ಸಬಲ ಸಶಕ್ತ ದೊಡ್ಡವನನ್ನಾಗಿ ಮಾಡಿರುವಂಥ ತಾಯಿಯನ್ನ ಸಾಯಿಸ್ತಾರೋ ಅಥವಾ ಇಲ್ರಿ? ಸಾಯುವ ಸಲುವಾಗಿ ಬಿಟ್ಟು ಕೊಡ್ತಾರೋ ಅಥವಾ ಇಲ್ರಿ? ಇದು ಲೋಕದೊಳಗೆ ಇದೆಯಲ್ಲ ಘಟನೆ, ಸಾಕಷ್ಟು ಕೇಳಿದ್ದೀವಿ. ಆದ್ರೆ ನನ್ನ ಜೊತೆಗೇನು ಇಂಥ ವ್ಯವಹಾರ ಆಗ್ಬಹುದೇನಾ? ಈ ಪ್ರಕಾರ ವಿರೋಧ ಅಂಶ ವಿದ್ಯಮಾನ ಇರುವೆಳೆದೊಳಗೂ ಕೂಡ ವಿಶ್ವಾಸ ಮಾಡ್ತೇವ್ರಿ ಪೂರ್ತಿ. ಅಲ್ಲಿ ಅವಿಶ್ವಾಸ ತಲೆದೋರುವುದೇ ಇಲ್ಲ. ಅನ್ನಿಸ್ತಿದೆ ನನ್ನ ಮಗನು ಹೀಗೆ ಮಾಡ್ಬೋದಂತ ಹೇಳಿ ಅನ್ನಿಸ್ತಿದೆ ಅಂತ ಹೇಳಿ ಇಲ್ಲ. ಅಲ್ಲಿ ವಿಶ್ವಾಸ ಇದೆ, ಪೂರ್ಣ ವಿಶ್ವಾಸ ಇದೆ. ನಾನು ಯಾರ ಕುರಿತಾಗೇನೋ ದ್ವೇಷ ಭಾವ ಆಗಲಿ, ವೈರ ಭಾವ ಆಗಲಿ, ಸಂದೇಹಾತ್ಮಕ ಭಾವವನ್ನಾಗಲಿ ಹುಟ್ಟಾಗ್ತಾ ಇಲ್ಲ. ಆದರೆ ಈ ಜೀವದ ಅನಾದಿಯಿಂದ ಯಾವುದರ ಮೇಲೆ ವಿಶ್ವಾಸ ಇದೆ, ಅದು ವಿಶ್ವಾಸ ಅರ್ಹ ಇದೆಯೇನ ಒಂದು ಮಾತು. ಮತ್ತು ಯಾವುದರೊಳಗೆ ವಿರೋಧದ ಅಂಶ ಸ್ವಲ್ಪ ಮಾತ್ರವೂ ಇಲ್ಲವೋ ಅದರ ಮೇಲೆ ಒಂದು ಅಂಶದ ವಿಶ್ವಾಸ ನಮ್ದು ಇದೆ. ಏನು ಹೇಳಿದರೆ ಪರದ್ರವ್ಯ, ಪರದ್ರವ್ಯದ ಭಾವ ಮತ್ತು ಅವುಗಳ ನಿಮಿತ್ತದಿಂದ ಆಗುವಂಥ ತನ್ನ ವಿಭಾವ, ಇವೆಲ್ಲವುಗಳಿಂದ ಏನಿದೆ ಆತ್ಮನ ಸ್ವಭಾವ. ಇಷ್ಟೆಲ್ಲ ಕೇಳಿದ್ರು ಎಲ್ಲ ತಿಳ್ಕೊಂಡ್ರು, ಸಂಯೋಗದಲ್ಲಿ ಸ್ವಲ್ಪ ಏರ್ಪೇರಾದರೆ ಎಚ್ಚೆತ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಎಚ್ಚೆತ್ತುಕೊಳ್ಳೋದು ಬಹಳ ಕಷ್ಟ ಅಲ್ಲ. ಸಂಯೋಗದೊಳಗೆ ಏರ್ಪೇರಾದ್ರೆ ನಾವು ಎಚ್ಚೆತ್ತುಕೊಳ್ಳಲಿಕ್ಕೆ ಜೀವಂತನೇ ಇರುವುದಿಲ್ರಿ. ಸಂಪೂರ್ಣ ಅದರ ಜೊತೆಗೆ ಒಂದಾಗಿ ಹೋಗಿರ್ತೇವ್ರಿ. ಸಂಯೋಗದೊಳಗೆ ಏರಪೇರು ನಿರಂತರ ಆಗ್ತಾ ಇದೆ. ಆದ್ರೆ ಕೆಲವೊಮ್ಮೆ ನಮ್ಮನ್ನೇ ನಾವು ವಂಚಿಸಿ ಇದೇನು ಹೀಗಿಲ್ಲ, ಇದು ಸುಖಮಯನೇ ಇದೆ ಅಂಥೇಳಿ ಹೇಳ್ಕೊಳ್ತೇವೆ. ಒಮ್ಮೊಮ್ಮೆ ಕೆಲವೊಮ್ಮೆ ಉಪಾಯ ಇಲ್ಲದ ಅದನ್ನು ಒಪ್ಕೊಳ್ತೇವೆ. ಕೆಲವೊಮ್ಮೆ ಒಳಗಡೆ ಸಂತಾಪ ಮಾಡಿಕೊಂಡು ಇರ್ತೇವೆ ಅದರ ಜೊತೆಗೆ. ಹಾಗಾದರೆ ಎಲ್ಲಿ ಹೋಗುವುದ? ಹೋಗುವ ಮಾತಲ್ಲ. ಅದರಿಂದ ಭಿನ್ನವಿರುವ ತನ್ನ ಸ್ವಭಾವವನ್ನು
ಯಾವ ಆಚಾರ್ಯ ಭಗವಂತರ ಸರ್ವಜ್ಞ ಭಗವಂತರ ತಿಳಿಸಿಕೊಟ್ಟಿದಾರಲ್ಲ ಅದನ್ನು ಬುದ್ಧಿಯೊಳಗೆ ತಂದುಕೊಳ್ಳುತ್ತಾರೆ. ಒಂದು ಸಮಯ ಮಾತ್ರದ ಸಲುವಾಗಿ ಅಲ್ಲ, ಆ ಘಟನಾ ವಿಶೇಷದಿಂದ ಅಲಿಪ್ತ ಉಳಿಯುವ ಸಲುವಾಗಿ ಮಾತ್ರ ಅಲ್ಲ, ಅಂಥ ಘಟನಾ ವಿಶೇಷಗಳ ಪರಂಪರೆಗೆ ಅಂತ್ಯ ಹಾಡುವ ಸಲುವಾಗಿದೆ. ಅಂಥ ಘಟನಾ ವಿಶೇಷಗಳ ಪರಂಪರೆ ಏನು ನಡೀತಾ ಇದೆ ಅಲ್ಲ, ಆ ಪರಂಪರೆಗೆ ಕೊನೆ ತರುವ ಸಲುವಾಗಿ, ಕೊನೆ ಬರುವ ರೂಪದಿಂದ ಏನು ಮಾಡೋದ, ಆಚಾರ್ಯ ಭಗವಂತರ ಹೇಳಿರುವಂಥ ತನ್ನ ಸ್ವಭಾವವನ್ನು ಪರದ್ರವ್ಯ, ಅರೆ ಶರೀರ, ಧನ, ಮನೆ, ಪುತ್ರಾದಿ ಯಾವ ಪರಿವಾರ ಇದೆಯೋ ಅದೆಲ್ಲ, ಯಾವ ಸಮಾಜ ಇದೆಯೋ ಅದೆಲ್ಲ, ಯಾವ ನೈಸರ್ಗಿಕ ವಾತಾವರಣ ಇದೆಯೋ ಅದೆಲ್ಲ, ಯಾವ ರಾಜಕೀಯ ಸ್ಥಿತಿಗತಿಗಳಿದಾವೆಯೋ ಅವೆಲ್ಲ ಪೂರ ವಿಶ್ವಂತೂ ಬಂತು. ಆದ್ರೆ ಆ ವಿಶ್ವಕ್ಕೆ ಸಂಬಂಧಿಸಿದ ತನ್ನ ಭಾವಗಳು ಬಂದವ್ರೆ ಅಣ್ಣ. ಇದನ್ನು ತಿಳ್ಕೊಳ್ಳೋದಿದೆ ಮೊದಲ. ಪೂರ ವಿಶ್ವಂತೂ ಬಂತ. ಆದ್ರೆ ಆ ವಿಶ್ವದೊಳಗೆ ನಾವು ಎರಡು ವಿಭಾಗ ಮಾಡ್ತಾ ಇದ್ದೇವೆ. ಯಾವುದು ನಮಗೆ ಭ್ರಾಂತಿಯಿಂದ ಅನುಕೂಲ ಅನ್ನಿಸ್ತಿದೆ ಅಲ್ಲ ಅದನ್ನು ಸ್ವ ತಿಳಿತೇವೆ. ಕೇವಲ ಭ್ರಾಂತ ಬುದ್ಧಿಯಿಂದ ಅದು ಅನುಕೂಲ ಅನ್ನಿಸ್ತಿದೆ ರೀ, ಅನುಕೂಲ ಇಲ್ಲ. ಹಾಗಾದ್ರೆ ಪ್ರತಿಕೂಲ ಇದೆ ಅನ್ನ. ನಿನ್ನೆ ಹೇಳಿತ್ತಲ್ಲ ಏನ, ರೋಗವನ್ನ ಅನುಕೂಲ ಅಂತ ಹೇಳಿ ತಿಳಿಯೋದು, ಮನೋಹರ ಅಂತ ಹೇಳಿ ತಿಳಿಯೋದು ಮೋಹದ ಅತಿರೇಕತೆ ಇದೆ. ರೋಗವನ್ನ ರೋಗ ಅಂತ ಹೇಳಿ ತಿಳಿಯೋದಿದೆ, ಅದನ್ನು ಪ್ರತಿಕೂಲ ಅಂತ ಹೇಳಿ ತಿಳಿಯೋದ್ರೊಳಗೆ ಯಾವ ದೊಡ್ಡ ಸ್ಥಿತಿ ಇಲ್ಲ. ರೋಗವನ್ನು ರೋಗ ಅಂತ ಹೇಳಿ ತಿಳಿಯೋದ ಇದು ಜ್ಞಾನದ ಕಾರ್ಯ. ಹಾಗಾದ್ರೆ ನಾವು ಇಡೀ ವಿಶ್ವ ಯಾವುದನ್ನು ನನ್ನಿಂದ ಭಿನ್ನ ಇದೆಯೋ, ಪರದ್ರವ್ಯಗಳ ನಿರಂತರ ಆಗುವಂಥ ಪರ್ಯಾಯಗಳ, ನಿರಂತರ ಆಗುವ ನಮ್ಮ ಲಕ್ಷ್ಯದೊಳಗೆ ಬರೆದಿದ್ರೂ ಅನೇಕ ಕಾಲದ ನಂತರ ಕೆಲವೊಂದು ಸ್ಥೂಲ ರೂಪದ ಪರ್ಯಾಯಗಳು ನಮ್ಮ ಲಕ್ಷ್ಯದೊಳಗೆ ಬರ್ತಾವಲ್ಲ, ಅವು ಎಲ್ಲವೂ. ಹಾಗಾದ್ರೆ ಅವುಗಳಲ್ಲಿ ನಮಗೆ ಭ್ರಾಂತಿಯಿಂದ ಏನು ಅನ್ನಿಸ್ತಿದೆ, ಕೆಲವು ಸ್ವ ಅನ್ನಿಸ್ತಾವೆ. ಶಿಬಿರಕ್ಕೆ ಅನುಕೂಲ, ಶಿಬಿರಕ್ಕೆ ಕರ್ಕೊಂಡು ಹೋಗುವುದರೊಳಗೆ ಯಾವ ಬಾಧೆ ಇಲ್ಲ. ಆವಾಗ ವಿಜಯನ್ನ ಅನುಕೂಲ ಅನ್ನಿಸಿದ್ರೇನಿಲ್ಲ, ಯಾವುದಕ್ಕೂ ಬಾಧೆ ಇಲ್ಲ. ಅನುಕೂಲ ಅನ್ನಿಸಿದ್ರೇನಿಲ್ಲ. ಅದೇನಿದೆ ರೀ, ಮೋಹದ್ದೇ ಕಾರ್ಯ ಇದೆಯೋ ಅಥವಾ ವಾಸ್ತವಿಕ ಇದೆ ರೀ? ಅರೆ ಪರದ್ರವ್ಯ ಅನುಕೂಲ ಇಲ್ಲವೇ ಇಲ್ಲ ಯಾವಾಗೂ. ಅದೇ ರೀತಿ ಪ್ರತಿಕೂಲ ಕೂಡ ಇಲ್ಲ. ಇದನ್ನು ತಿಳಿಯುವ ಸಲುವಾಗಿ ಅನಂತ ಪುರುಷಾರ್ಥ ಬೇಕ್ರೆ. ಅನುಕೂಲ ಇಲ್ಲ ಅನ್ನೋದು ತಿಳಿಯೋದು ಪ್ರಸಂಗವಶಾತ್ ತಿಳಿಬಹುದ್ರೆ, ಆದರೆ ಪ್ರತಿಕೂಲ ಕೂಡ ಇಲ್ಲ. ಪರದ್ರವ್ಯ ಪ್ರತಿಕೂಲ ಇಲ್ಲ. ಪರದ್ರವ್ಯ ಇದೆ ರೀ. ಅದಕ್ಕೆ ಹೇಳ್ತಾರೆ ಸ್ವಲ್ಪ ಪುರುಷಾರ್ಥ. ಅರ್ಥಾತ್ ಪುರುಷಾರ್ಥ ಅಂದ್ರೆ ಏನ? ಪುರುಷಾರ್ಥ ಅಂದ್ರೆ ಜ್ಞಾನದೊಳಗ ವಾಸ್ತವಿಕತೆಯ ಬಲ ಬರೋದು. ಪುರುಷಾರ್ಥ ಅಂದ್ರೆ ಬೇರೆ ಏನಿಲ್ರಿ, ಭರ ಎತ್ತೋ ಮಾತಿಲ್ಲ, ದೂರ ಸರಿಸೋ ಮಾತಿಲ್ಲ. ಜ್ಞಾನದೊಳಗ ವಾಸ್ತವಿಕತೆಯ ಬಲ ಬರೋದು. ನಮಗೆ ಜ್ಞಾನದೊಳಗ ವಿಶ್ವದ ಪದಾರ್ಥಗಳ ವಾಸ್ತವಿಕತೆ ಆಗಮದ ಆಧಾರದಿಂದ ತಿಳಿತಾ ಇದ್ದೇವೆ. ಅದರ ಜ್ಞಾನದೊಳಗೆ ಬಲ ಇಲ್ಲರಿ. ಅದು ಆಗಮಾಧಾರಿತ, ಮಾತೆಯ ಕೈ ಹಿಡಿದುಕೊಂಡು ನಡೆಯುವಂಥ, ಕಾಲಿಲ್ಲದ ಅಥವಾ ಕಾಲುಗಳಲ್ಲಿ ಶಕ್ತಿನೇ ಇಲ್ಲದೆ ಇರುವಂಥ ಮಗುವಿನ ಹಾಗೆ. ಆಗಮದ ಆಧಾರದಿಂದ ತಿಳಿಯುವಿಕೆಗೆ ಅರ್ಥ ಯಾವಾಗ ಬರ್ತಿದೆ? ಆಗಮದ ಆಧಾರದಿಂದ ತಿಳಿಯುವಿಕೆಯೆಲ್ಲ ಯಾವಾಗ ಆಗ್ತಿದೆ? ಯಾವಾಗ ಅದರ ಅನುಸಾರ ಕ್ರಮಕ್ರಮದಿಂದ ಆಂತರ್ಯದೊಳಗ ಜ್ಞಾನದಲ್ಲಿ ತನ್ನಷ್ಟಕ್ಕೆ ತಾನೇ ಕಾರ್ಯ ಆಗ್ತಿದೆಯೋ ಅಥವಾ ಕಾರ್ಯ ಮಾಡ್ತೇವೆಯೋ. ಬರೀ ಕಾರ್ಯ ಮಾಡುವುದರಿಂದ ಕೂಡ ಲಾಭ ಆಗುವುದಿಲ್ಲ. ಕಾರ್ಯ ಮಾಡುವುದರಿಂದ ಲಾಭ ಅರ್ಥಾತ್ ಫಲ ಪ್ರಾಪ್ತ ಆಗ್ತಿದೆಯೋ, ಸ್ವಲ್ಪ ರೇಖಾಗುವಂತ
ಫಲ ಪ್ರಾಪ್ತ ಆಗ್ತಿದೆ. ಫಲ ಏನ? ಜ್ಞಾನದೊಳಗ ಆಗಮದಲ್ಲಿ ಹೇಳಿರುವ ಪ್ರಕಾರ ಪದಾರ್ಥಗಳ ಸ್ವರೂಪದ ತಿಳಿಯುವಿಕೆ ಏನಿದೆ, ಆ ತಿಳಿಯುವಿಕೆಯ ಫಲ ಏನಿದೆ ರೇ? ಶಾಂತಿ, ನಿರಾಕುಲತೆ, ಸಾಮ್ಯತೆ. ಸಾಮ್ಯತೆ ಅರೆ ಎಷ್ಟು ಸುಂದರ ಹೇಳಿದ. ಅಕೃತನಿಂದ ಅಹಮಿಂದ್ರದೊಳಗ ಇನ್ನೊಬ್ಬರ ದೋಷವನ್ನು ನೋಡಿ ತಾವು ಕಷಾಯ ವಶರಾಗಬಾರದು. ಎಷ್ಟು ಸಂತವಾಣಿ ಇದೆ ರೀ, ಎಷ್ಟು ಅತ್ಯಂತ ಲಾಭಪ್ರದವಾದಂಥ ಮಾತು ಹೇಳಿದ್ದಾರೆ. ನಾವು ನಿರಂತರ ಏನು ಮಾಡ್ತೀವ್ರಿ? ಪರದ್ರವ್ಯದ ಅವಸ್ಥೆಯನ್ನು ನೋಡೇನ ಕಷಾಯ ವಶ ಆಗ್ತೇವಲ್ಲ. ಅರೆ ರಾಗದು ಕಷಾಯ ಇದೆ, ದ್ವೇಷದ ಕಷಾಯ ಇದೆ, ಪ್ರೀತಿನೂ ಕಷಾಯ ಇದೆ. ಮಂದಿರವನ್ನು ನೋಡಿದ ನಂತರ, ಭವ್ಯವಾದಂಥ ವೀತರಾಗ ಬಿಂಬವನ್ನು ನೋಡಿದ ನಂತರ ಆಹಾ ಅನ್ನಿಸ್ತಿದೆ. ಆ ಅನ್ನಿಸುವಿಕೆಯೊಳಗ ಕಷಾಯಾಂಶನೂ ಇದೆ, ನಿಷ್ಕಷಾಯ ಸ್ವರೂಪದ ದೃಷ್ಟಿ ಉತ್ಪನ್ನ ಆಗುವ ಸಲುವಾಗಿ ಅವಕಾಶನೂ ಇದೆ ರೀ. ನಾವು ಎಷ್ಟು ಮಾಡ್ತೇವೆ ಮತ್ತು ಏನು ಮಾಡ್ತೇವೆ ಮತ್ತು ಯಾವುದರಿಂದ ಧನ್ಯತೆಯನ್ನು ನೋಡ್ಕೊಳ್ಳೋದು. ಆಗಮದಲ್ಲಿ ಯಾವ್ಯಾವ ಮಾತುಗಳನ್ನು ಹೇಳಿದರೋ ಸ್ವದ್ರವ್ಯ ಪರದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ ಅಜ್ಞಾನ ಅಂಧಶ್ರದ್ಧೆಗಳ ಸ್ವರೂಪವನ್ನು ಯಾವ ಪ್ರಕಾರ ತಿಳಿಸಿಕೊಟ್ಟಿದರೋ ಅದನ್ನ ಸೂಕ್ಷ್ಮವಾಗಿ, ಸೂಕ್ಷ್ಮದ ಅರ್ಥ ಇಷ್ಟ ಇದೆ. ಸೂಕ್ಷ್ಮದ ಅರ್ಥ ತಾನ ಅದರಲ್ಲೇ ವಿದ್ಯಮಾನ ಇದ್ದುಕೊಂಡು. ಸೂಕ್ಷ್ಮದ ಅರ್ಥ ಏನಿದೆ? ಇಲ್ಲಿ ಅಕ್ಷರಗಳನ್ನ, ಶಬ್ದಗಳನ್ನ, ಪರಿಭಾಷೆಗಳನ್ನ ಹೇಗಿದೆಯೋ ಹಾಗೆ ಮಾಡೋದು, ಅರ್ಥವಿಸಿಕೊಳ್ಳೋದು ಅದೆಲ್ಲ ಸ್ಥೂಲ ಇದೆ. ಆದ್ರೆ ಅದರೊಳಗೆ ತನ್ನನ್ನು ಸ್ಥಾಪನೆ ಮಾಡೋದು. ಜೀವಾದೇಹಗಳ ಸ್ವಭಾವ ಸಂಯೋಗಗಳ ಅಂಧಶ್ರದ್ಧೆಯ ಅಜ್ಞಾನಗಳ ಸ್ವರೂಪತೆಯಲ್ಲಿ ನಿರೂಪಣೆ ಆಗಮದೊಳಗೆ ಇದೆಯೋ ಅಲ್ಲಿ ತನ್ನನ್ನು ಅಜ್ಞಾನ ರೂಪದಿಂದ ಪರಿಣಮಿಸುವಂಥನು ಇದ್ದೇನೆ. ಅದರ ಅವಲೋಕನೆ ಮಾಡೋದಿದು ಸೂಕ್ಷ್ಮ ಇದೆ. ಅಂಧಶ್ರದ್ಧೆ ನನ್ನಲ್ಲಿ ಎಷ್ಟಿದೆ? ಕುದೇವಾದಿಗಳನ್ನು ಭಜಿಸುವ ರುಚಿಯಷ್ಟು ಬಿಟ್ಟು ಹೋಗಿದೆ, ಪ್ರತ್ಯಕ್ಷ ಕಾರ್ಯ ಬಿಟ್ಟು ಹೋಗಿದೆ. ಈ ಮಾತು ಬೇರೆ ಇರಬಹುದು. ಪ್ರತ್ಯಕ್ಷ ರಾಗಿ ದ್ವೇಷಿ ದೇವಿ ದೇವತೆಗಳನ್ನ ಆರಾಧಿಸುವ ಕಾರ್ಯ ಶಾರೀರಿಕವಾಗಿ ಬಿಟ್ಟು ಹೋಗಿದೆ. ಈ ಮಾತು ಬೇರೆ ಇರಬಹುದು. ಆದ್ರೆ ವೀತರಾಗರ ಕುರಿತಾಗಿ ಶ್ರದ್ಧೆ, ವೀತರಾಗ ಸರ್ವಜ್ಞರ ಕುರಿತಾಗಿ ದೇವತ್ವದ ಶ್ರದ್ಧೆ ನನಗೆ ಅನಿಸೋ ಮಟ್ಟಿಗೆಲ್ಲ ಸ್ಪಷ್ಟ ಒಂದು ಅಂಶ ಕೂಡ ಯಾರಲ್ಲೇನೂ ಇರುತ್ತೆ. ಅರ್ಥಾತ್ ಕುದೇವಾದಿಗಳನ್ನ ಭಜಿಸುವ ಕಾರ್ಯ ನಿಂತು ಹೋಗಿದ್ರನು ಕೂಡ ಸುದೇವನ ಶ್ರದ್ಧೆ ಇಲ್ಲ ಅಂದ ಮೇಲೆ ಅಲ್ಲೇನಿದೆ? ಕುದೇವಗಳನ್ನು ಭಜಿಸುವ ಅಭಿಪ್ರಾಯ ಸುಪ್ತಾವಸ್ಥೆಯೊಳಗೆ ಇದೆ. ಪ್ರಸಂಗ ಬಂದ ನಂತರ ಅದ ಪ್ರಕಟ ಆಗೋದಿದೆ. ಯಾಕೆ? ವೀತರಾಗ ಸರ್ವಜ್ಞತೆಯ ಶ್ರದ್ಧೆ, ವೀತರಾಗ ಸರ್ವಜ್ಞರೇ ದೇವ ಇದ್ದಾರೆ. ಅರೆ ಆದರ್ಶ ಇವರು ಮಾತ್ರ ಇದ್ದಾರೆ. ಆದರ್ಶಯಾಗ ಅವರು ಎಲ್ಲವನ್ನೂ ನೋಡ್ತಾರೆ, ಎಲ್ಲವನ್ನೂ ತಿಳಿತಾರೆ. ನನ್ನ ಜ್ಞಾನ ಸಾಮರ್ಥ್ಯದಿಂದ ಯಾವುದನ್ನು ತಿಳಿಯುವ ಮತ್ತು ನೋಡುವ ಕಾರ್ಯ ನನ್ನಿಂದ ನಡೆದಿದೆಯೋ ಅದರಲ್ಲಿ ಅವರು ಯಾವ ಪ್ರಕಾರ ನೋಡ್ತಾರೆ, ತಿಳಿತಾರೆ, ಆ ಪ್ರಕಾರದ ಅಂಶರೇ ಪ್ರಗಟ ಇದೆ ನನ್ನಲ್ಲಿ. ನನ್ನ ತಿಳಿಯುವ ನೋಡುವ ವಸ್ತುಗಳು ಸೀಮಿತ ಇರಬಹುದು, ಅವರ ತಿಳಿಯುವ ನೋಡುವ ವಸ್ತುಗಳು ಅನಂತ ಇರಬಹುದು. ಆದ್ರೆ ಅವರ ಕುರಿತಾಗಿ ನನಗೆ ಶ್ರದ್ಧೆ ಇದೆ ಅನ್ನಬೇಕಾದ್ರೆ ನನ್ನ ತಿಳಿಯುವ ನೋಡುವುದರಲ್ಲಿ ಬರುವ ಯಾವ ವಸ್ತುಗಳಿದ್ದಾವೆ ಅವುಗಳಲ್ಲಿ ಅದೇ ಪ್ರಕಾರದ ವೀತರಾಗತೆ ವಿಕಲ್ಪಾತ್ಮಕವಾಗಿರೇ ಒಂದು ಅಂಶ ರೂಪದಿಂದ ಅವರಲ್ಲೇ ಅನಂತ ಇರಲಿರಿ. ನಮ್ಮಲ್ಲಿ ಒಂದು ಅಂಶ ರೂಪದಿಂದರೇ ಇತ್ತು ಅಂತಂದ್ರೆ ನಾವು ವೀತರಾಗ ಸರ್ವಜ್ಞ ಭಗವಂತರನ್ನೇ
ದೇವ್ ಅಂಥೇಳಿ ನಂಬಿದ್ದೇವೆ ಅಂಥೇಳಿ ಹೇಳಿಕೊಳ್ಳಬಹುದಾಗಿದೆ. ಇಲ್ಲದಿದ್ರೆ ನಾವು ಬರೇ ಅವರ ಕಡೆ ನೋಡಲಿಲ್ಲ, ಅವರ ಪೂಜೆ ಭಜನೆ ಮಾಡಲಿಲ್ಲ, ಅವರಿಗೆ ನತಮಸ್ತಕ ಆಗಲಿಲ್ಲ, ಅವರ ಎದುರ ಪುಂಜಾದಿಗಳನ್ನು ಇರಿಸಲಿಲ್ಲ ಅಂದ್ರೆ ನಾವು ಅವರ ಶ್ರದ್ಧೆಯನ್ನು ಬಿಟ್ಟು ಕೊಟ್ಟಿದ್ದೇವೆ. ಹೀಗ ಅರ್ಥ ಸರ್ವಥಾ ಆತ್ಮಸ್ವಭಾವಂ ಪರಭಾವ. ಬರೇ ಇವು ಎರಡು ಶಬ್ದ, ಆತ್ಮಸ್ವಭಾವ ಪರಭಾವ. ಜೀವನ ಮುಗಿತಾ ಇದೆಯಲ್ಲ, ಮುಕ್ತಾಯದ ಹಂತ ತಲುಪುತ್ತಾ ಇದೆಯಲ್ಲ, ಇಲ್ಲ, ನಮಗೆ ಅನ್ನಿಸ್ತಾನೆ ಇಲ್ಲ, ನಮಗೆ ಸ್ವೀಕಾರನೇ ಇಲ್ಲ. ಹೇಳಿದ್ದಲ್ಲ ದೃಷ್ಟಾಂತ, ರಿಸರ್ವೇಶನ್ ಟಿಕೆಟ್ ನನ್ನ ಹತ್ರ ಇದೆ, ಗಾಡಿ ಹೋಗ್ತಿದೆ ಅನ್ನೋ ವಿಶ್ವಾಸನೇ ಇಲ್ರಿ ನಮ್ಗೆ. ಯಾಕೆ? ಟಿಕೆಟ್ ನನ್ನ ಹತ್ರ ಇದೆ. ಅದರಿಂದ ಏನಾಗ್ತಿದೆ? ಅಸತ್ಯ ಇಲ್ಲದ, ಡೂಪ್ಲಿಕೇಟ್ ಇಲ್ಲ, ಸತ್ಯನೇ ಇದೆ ರೀ ಟಿಕೆಟ್. ಆದ್ರೆ ಟಿಕೆಟ್ ಯಾರ ಹತ್ರ ಆದರೂ ಇದೆ ಅಂಥೇಳಿ ಗಾಡಿ ನಿಲ್ಲುತ್ತಿದೆ ಅಂದರೆ ಆ ಟಿಕೆಟಿನ ಮಾಲೀಕ ಬರಲಿಲ್ಲ ಅಂಥೇಳಿ ನಾವು ಸ್ವೀಕಾರ ಮಾಡದಿದ್ರೆ ಜೀವನ ಕೊನೆ ಹಂತವನ್ನು ತಲುಪುವಂಥ ಗಾಡಿ ನಿಲ್ಲುತ್ತಿದೆ ಅಂತ ಹೋಗ್ಲಿ. ನಮಗೆ ಸ್ವೀಕಾರ ಎಷ್ಟಿದೆ ರೀ ಚಂದ್ರಕಾಂತನ? ನನ್ನ ಜೀವನ ಕ್ಷಣ ಕ್ಷಣಕ್ಕೆ, ನನ್ನ ಜೀವನ ಕ್ಷಣ ಕ್ಷಣಕ್ಕೆ ಮುಕ್ತಾಯದ ಹಂತವನ್ನು ತಲುಪ್ತಾ ಇದೆ ಅನ್ನೋದು ವಿಕಲ್ಪಾತ್ಮಕವಾಗಿ ಎಷ್ಟು ಸ್ವೀಕಾರ ಇದೆ. ನಮಗೆ ಅಭಿಮಾನ ಇದೆ. ಏನು ಅಭಿಮಾನ ಇದೆ? 70 ವರ್ಷ ಆದ್ರೂ ಇನ್ನೂ ನನಗೆ ಮಂದಿರಕ್ಕೆ ಹೋಗುವ ಯೋಗ್ಯತಾ ಇದೆ, ಸಾಮರ್ಥ್ಯ ಇದೆ. 80 ವರ್ಷ ಆದ್ರೂ ಯಾವ ವಾಹನಕಾರ ಸಿಗದಿದ್ರೂ, ಆಟೋ ಸಿಗದಿದ್ರೂ ನಡ್ಕೊಂಡು ಬರುವಂಥ ಸಾಮರ್ಥ್ಯ ನನ್ನಲ್ಲೇ ಇದೆ. ನನ್ನ ಶರೀರದಲ್ಲೆಲ್ಲ ನನ್ನಲ್ಲೇ ಇದೆ. ಈ ಪ್ರಕಾರದ ಅಭಿಮಾನ ಇದೆ. ಎತ್ತಿ ಹೇಳ್ತಾ ಇದ್ರೂ ಪ್ರತಿಯೊಬ್ಬರಲ್ಲಿ ಇದೆ, ಪ್ರತಿಯೊಬ್ಬರಲ್ಲೇ ಇದೆ. ಯಾವುದಕ್ಕೆ ಸಂಬಂಧಿಸಿದ ಹಾಗೆ? ಪರದ್ರವ್ಯದ ಅವಸ್ಥೆಗೆ ಸಂಬಂಧಿಸಿದ ಹಾಗೆ. ಅದರಲ್ಲೇ 3 ಬಂತಲ್ಲ, ಪರದ್ರವ್ಯ ಬಂತ, ಪರದ್ರವ್ಯದ ಅವಸ್ಥೆ ಬಂತ, ಮತ್ತು ಅದಕ್ಕೆ ಸಂಬಂಧಿಸಿದ ಸ್ವಭಾವ ವಿರುದ್ಧ ವಿಭಾವ. ಮತ್ತು ಇದರ ನಿರ್ಣಯ ಯಾವಾಗ ಆಗೋದ್ರಿ? ಓದಿ ಬಂದೇವಲ್ಲ, ಇದು 10ನೇ ಕಲಶ. ಅದು ಎಷ್ಟನೇದ? ಈಗ ನಿರ್ಜರ ಅಧಿಕಾರದೊಳಗಿಂದ 140 ರೀ, 39 ನೋಡ್ರಿ. ಮತ್ತೆ ಎಷ್ಟು ಅದು ರೀ? 130 ಕಲಶ ಅದು ರೀ. ಇದರ ನಂತರ ಇದು 10ನೇದ್ದೇ ಇದೆ. ಇಲ್ಲಿ ಹೇಳಿರುವ ಭಾವ ಅಥವಾ ಇದರ ಅನುಸಾರ ಉತ್ತರೋತ್ತರ 120 ಕಲಶಗಳ 30 ಕಲಶಗಳವರೆಗೆ ಉತ್ತರೋತ್ತರ ಈ ಭಾವದ ಪೋಷಣೆ ಎಷ್ಟಾಗ್ತಾ ನಡೆದಿದೆ. ಹಾಗಾದ್ರೆ ನಾವು ಸ್ವಾಧ್ಯಾಯ ಮಾಡಿದ್ದೇವೆ ಕೆಲವೊಮ್ಮೆ ಯಾವುದಾದ್ರೂ ಶಬ್ದ ಸ್ಮರಣೆ ಬರ್ಬೋದು. ಶಬ್ದದಿಂದನೇ ನಾವು ಅಷ್ಟೊಂದು ಆನಂದಿತದೇವು, ತೃಪ್ತದೇವು. ಏನು ಹೇಳಿದ್ರು ನೋಡ್ರಿ, ಶುದ್ಧ ನಯವು ಆತ್ಮಸ್ವಭಾವವನ್ನು ಪ್ರಕಟಪಡಿಸುತ್ತಾ ಉದಯ ರೂಪವಾಗುತ್ತದೆ. ಅದು ಆತ್ಮಸ್ವಭಾವವನ್ನು ಪರಭಾವ ಭಿನ್ನಂ, ಪರದ್ರವ್ಯದ ಭಾವ ಹಾಗೂ ಪರದ್ರವ್ಯದ ನಿಮಿತ್ತದಿಂದ ಆಗುವಂಥ ತನ್ನ ವಿಭಾವ, ಹೀಗೆ ಪರಭಾವಗಳಿಂದ ಭಿನ್ನವಾಗಿ ಪ್ರಕಟಪಡಿಸುತ್ತದೆ. ಯಾವುದ? ಶುದ್ಧ ನಯ. ಶುದ್ಧ ನಯ. ಅದೇ ನಮಗೆ ನಯ ಅಂದರೆ ಏನು ಗೊತ್ತಿಲ್ಲ, ಪರಭಾವ ಅಂದರೆ ಏನು ಗೊತ್ತಿಲ್ಲ, ಸ್ವಭಾವ ಅಂದರೆ ಏನು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಈಗ ಕೇಳಿ ಪರಿಭಾಷೆ ಎಲ್ಲವನ್ನೂ ಹೇಳ್ತೇವೆ. ಅರೆ ಪರಿಭಾಷೆ ಗೊತ್ತಿರಬಹುದು, ಒಳಗ ಅದರದ ಭಾವಭಾಸನೆ ಅಥವಾ ವಿಶ್ವಾಸ ಅಥವಾ ಶ್ರದ್ಧೆ ಅಥವಾ ಬರೇ ಆ ಶಬ್ದದಿಂದಲೇ, ಶಬ್ದದ ನಿಮಿತ್ತದಿಂದಲೇ ಆಂತರಿಕ ಶಾಂತಿ ಇದೆ ಅಂದರೆ ಹಾಗಾದರೆ ನಮಗೆ ಗೊತ್ತಿದೆ ಸ್ವಭಾವ ಅಂದರೆ ಏನು, ನಯ ಅಂದರೆ ಏನು, ಪರಭಾವ ಅಂದರೆ ಏನು. ಓದ್ ತಗೊಳ್ಳೋದ್ರಿ ಇದೆಲ್ಲ. ಎಲ್ಲ ನಾನೀಗ ಓದುವುದಿಲ್ಲ,
ತಾವು ಓದಿತು ತಮಗೆ ತಿಳ್ಕೊಳ್ಳೋದು ಅಥವಾ ಪುನಃ ಆ ಭಾವದ ಮೆಲುಕು ಹಾಕೋದಿತ್ತು ಅಂತಂದ್ರೆ ಓದಿತು ಮನೆಯಲ್ಲಿ ಗ್ರಂಥರಾಶಿಯನ್ನ ಉತ್ಸಾಹದಿಂದ ಬರಮಾಡಿಕೊಳ್ತೇವೆ, ಮನೆಗೆ ಕೊಂಡೊಯ್ತೇವೆ. ಇದು ನನಗೂ ಬೇಕು, ನನಗೊಂದು ಬೇಕು, ನನಗೆ ಎರಡು ಬೇಕು, ತಗೊಂಡು ಹೋಗ್ತೇವೆ. ಎಲ್ಲಿದೆ, ಎಲ್ಲಿ ಸಿಗುತ್ತೆ, ಯಾವಾಗ ಬರುತ್ತೆ, ಉತ್ಸಾಹ ಇದೆ ಇರೋದು ಅವಶ್ಯಕ ಇದೆ. ಆದರೆ ಬರೀ ಮನೆಯಲ್ಲಿ ಇಟ್ಟರೆ ಆಗುವುದೆಲ್ಲ, ಮನುಷ್ಯನೊಳಗೆ ಕೂಡ ಇಟ್ಟುಕೊಳ್ಳೋದ. ಅದಕ್ಕಿಂತ ಮುಂದೆ ಹೋಗಿ ಹೇಳಿದ್ರೆ ಮನುಷ್ಯಗೆ ಅದರಿಂದ ಲಾಭ ಆಗೋದ ಅವಶ್ಯಕ. ಭಾವಾರ್ಥ ಏನು ಹೇಳ್ತಾರೆ? ಆತ್ಮನು ಸುಖ ಸ್ವರೂಪನಿದ್ದಾನೆ. ಸಾತ ಕರ್ಮದ ಉದಯದಿಂದ ಆಗುವಂಥ ಸಂಯೋಗದ ಯಾವ ಸುಖ ದುಃಖಗಳಿವೆ, ಎಷ್ಟು ಸ್ಪಷ್ಟ ಶಬ್ದದವರು. ಸಾತಾ ಅಸಾತಾದ ಉದಯದಿಂದ ಆಗುವಂಥ ಏನದವ ಸಂಯೋಗದ ಸುಖ ದುಃಖ. ಸಂಯೋಗದ ಸುಖ ದುಃಖ ನಿನ್ನೆ ಸಂಯೋಗದ ಪುನಃ ಸ್ಮರಣೆ ಮಾಡಿಕೊಂಡಿರ್ತಾರೆ. ಸಂಯೋಗ ಅಂದ್ರೆ ಏನ? ಜೊತೆಯಲ್ಲಿದೆ, ನಾನಲ್ಲ, ಜೊತೆಯಲ್ಲಿದೆ, ನನ್ನ ಜೊತೆ ಇದೆ. ಸಂಯೋಗ ಎರಡು ಜೊತೆಯಲ್ಲೇ ಆಗುತ್ತೆ. ನಾನು ಮತ್ತು ಅದು ಎರಡೂ ಜೊತೆಯಲ್ಲಿ. ಆದ್ರೆ ಅದು ನಾನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದರದ್ದು ಇನ್ನೊಂದು ಪರಿಭಾಷೆ ಏನು? ನಿಯಮದಿಂದ ಬಿಟ್ಟು ಹೋಗುವಂಥದ್ದಿದೆ, ವಿಯೋಗ ಇದೆ. ಯಾವುದ? ಸಾತ ಅಸಾತ ಕರ್ಮದ ಉದಯದಿಂದ ಆಗಿರುವಂಥ ಸುಖದ ಸಂವೇದನ ಮತ್ತು ದುಃಖದ ಸಂವೇದನ ಬಿಟ್ಟು ಹೋಗ್ತಿದೆ. ಬಿಟ್ಟು ಹೋಗ್ತಿದ್ದೀರಿ, ಬಿಟ್ಟು ಹೋಗ್ತಿದೆ. ಅಸಾತಾದ ಉದಯದಿಂದ ಆಗಿರುವಂತಹ ದುಃಖದ ಸಂವೇದನ ಬಿಟ್ಟು ಹೋಗ್ತಿದೆ. ಅಸಾತಾದ ಉದಯದಿಂದ ಪರಿವಾರದೊಳಗೆ ಪ್ರತಿಕೂಲತೆ, ಕಲಹ. ಅಸಾತಾದ ಉದಯದಿಂದ ದೇಹದೊಳಗೆ ರೋಗ. ಅಸಾತಾದ ಉದಯದಿಂದ ಇಟ್ಟಂಥ ಡೆಪಾಸಿಟ್ ಏನಾಗ್ತಿದೆ? ಇಲ್ಲದಾಗ್ತಿದೆ. ಬ್ಯಾಂಕ್ ಮುಚ್ಚಿ ಹೋಗ್ತಿದೆಯಲ್ಲ. ಅಸಾತಾದ ಉದಯದಿಂದ ಆಗುವಂಥ ದುಃಖ ಅದು ಕಾಲಾಂತರದಿಂದ ಬಿಟ್ಟು ಹೋಗ್ತಿದೆ. ಆದರೆ ಸಂಯೋಗಿ ದೃಷ್ಟಿಯಿಂದ ಆಗುವಂಥ ವಿಪರೀತ ಮನ್ನಣೆಯ ಆಧಾರದಿಂದ ನಿರಂತರ ಬುದ್ಧಿಗೋಚರ ಇಲ್ಲ, ಆದ್ರೆ ನಿರಂತರ ಯಾವ ದುಃಖ ಆಗ್ತಾ ಇದೆಯೋ ಅದೇನು ಬಿಟ್ಟು ಹೋಗೋದಿಲ್ಲ. ಸಾತಾದ ಉದಯ ಬಂದ ಮೇಲೆ ಅದು ಬಿಟ್ಟು ಹೋಗೋದಿಲ್ಲ. ಸಾತಾದ ಉದಯ ಬಂದ ಮೇಲೆ ಆ ದುಃಖ ಬಿಟ್ಟು ಹೋಗುವುದಿಲ್ಲ. ಆ ಧನಕ್ಕೊಂದು ಪರಿಹಾರ ಸಿಗ್ಬೋದು. 10 ಲಕ್ಷ ಇಟ್ಟದ್ದ 5 ಲಕ್ಷವೇ ಸಿಗ್ಬೋದು, 2 ಲಕ್ಷವೇ ಸಿಗ್ಬೋದು. ಆವಾಗ ಸಂತೋಷ ಆಗ್ತಿದ್ದಿಲ್ಲ. ಆದ್ರೆ ಧನ ನನಗೆ ಅವಶ್ಯಕ ಇದೆ, ಧನದಿಂದ ನನಗೆ ಸುಖ ಇದೆ ಅನ್ನುವ ಅಭಿಪ್ರಾಯದ ಆಧಾರದಿಂದ ಯಾವ ದುಃಖದ ವೇದನೆ ಆಗ್ತಾ ಇದೆ ಬುದ್ಧಿಗೋಚರ ಇಲ್ರಿ. ಅದು ಬಿಟ್ಟು ಹೋಗೋದಿಲ್ಲ. ಯಾವಾಗ ಅಸಾತ ಬಿಟ್ಟು ಹೋಗಿ ಸಾತಾದೋದಯ ಬಂದ ನಂತರ ಯಾವ ಸುಖ ಆಗ್ತಿದೆಯಲ್ಲ ಆವಾಗ. ಮತ್ತಿನ್ನು ಇದು ಯಾವುದು ದುಃಖ ಇದೆಯಲ್ಲ ಅಸಾತಾದೋದಯದಿಂದ ಆಗ್ತಾ ಇದೆ, ಆ ದುಃಖ ನಿಜವಾದ ದುಃಖ ಅಲ್ಲ. ತಿಳಿತಂದ್ರೆ ನಿಜವಾದ ದುಃಖ ಯಾವುದ? ಸ್ವರೂಪದ ವಿಸ್ಮರಣೆ ಮಾಡಿ ಆತ್ಮನ ಸ್ವಭಾವ ಪರಭಾವಗಳಿಂದ ಭಿನ್ನ ಇದೆ ಅನ್ನುವ ವಿಕಲ್ಪದ ವಿಷಯ ಏನಿದೆಯೋ ಆ ವಿಷಯವನ್ನು ಮರೆತು ಹೋಗಿ ಆ ಪರದ್ರವ್ಯ ಪರಭಾವ ಮತ್ತು ಪರಭಾವದ ನಿಮಿತ್ತದಿಂದ, ಪರದ್ರವ್ಯದ ನಿಮಿತ್ತದಿಂದ ಆಗುವಂತಹ ವಿಭಾವದೊಳಗೆ ಯಾವುದು ಸಂವೇದನಾತ್ಮಕವಾದಂಥ ಅದು ಈ ಸ್ಥೂಲ ಬುದ್ಧಿಗೆ ತಿಳಿದು ಬರುವುದಿಲ್ಲರಿ. ಆದರೆ ಆ ದುಃಖ ನಿಜವಾದ ದುಃಖ ಇದೆ. ಈ ದುಃಖ ಏನಿದೆ ಇದು ಬಿಟ್ಟು ಹೋಗುವಂಥದ್ದಿದೆ. ರೋಗದ ದುಃಖ ಬಿಟ್ಟು ಹೋಗ್ತಿದೆ ಏನಿಲ್ರಿ. ರೋಗ ಗುಣಮುಖ ಆದ್ಮೇಲೆ ಅಥವಾ ಸ್ವಲ್ಪ ಕುಶಮ ಆದ್ಮೇಲೆ ಬಿಟ್ಟು ಹೋಗ್ತಿದೆ. ಈಗ ಹೇಳ್ತಾರ 10 ಲಕ್ಷದ 2 ಲಕ್ಷ ಬಂದ್ರೂ ಕೂಡ ಆ ದುಃಖ ಮರೆತು ಹೋಗ್ತಿದೆ.
ಮನೆಯೊಳಗೆ ನಿರಂತರ ಕೋಲಾಹಲ, ನಿರಂತರ ಜಗಳ, ನಿರಂತರ ಅಸಮಾಧಾನ ಇರ್ತಿದೆಯಲ್ಲ. ಇಬ್ಬರು ಅಣ್ಣ ತಮ್ಮ ಏಕತ್ರ ಇರುವ ಒಳ್ಳೆದೊಳಗೆ. ಹಾಗಾದ್ರೆ ಅವರು ಬೇರೆ ಬೇರೆ ಕುಟುಂಬ ಮಾಡಿದ್ರು, ಬೇರೆ ಬೇರೆ ಮನೆ ಮಾಡಿದ್ರು. ಅವಾಗ ಆ ದುಃಖ ಬಿಟ್ಟು ಹೋಯ್ತಲ್ಲ. ಪರಸ್ಪರರಿಂದ ಆಗ್ತಾ ಇದೆ ಅನ್ನೋದೇನಿತ್ತು ಅಥವಾ ಆಗ್ತಾ ಇತ್ತು ಅದು ಬಿಟ್ಟು ಹೋಯ್ತು. ಅದರ ದುಃಖ ಬಿಟ್ಟು ಹೋಯ್ತಂತೆ. ಅದು ಬಿಟ್ಟು ಹೋಯ್ತು. ಅದು ನಿಜವಾದ ದುಃಖ ಇರಲಿಲ್ಲ. ಅದೇನಿತ್ತು? ಅಸಾಧಾರಣ ಉದಯದಿಂದ ಆದಂಥದ್ದೇ ಇತ್ತು. ಆದರೆ ಆತ್ಮಸ್ವಭಾವವನ್ನು ಮರೆತು ಹೋದ ನಂತರ ಯಾವ ದುಃಖ, ಮರೆತು ಹೋಗಿರುವುದರಿಂದ ಯಾವ ದುಃಖ ಅನಾದಿಯಿಂದ ನಡೆದದ್ದು ಇದೆಯೋ ಆ ದುಃಖನ ಬಿಟ್ಟು ಹೋಗುವುದಿಲ್ಲ. ಅದು ನಿಜವಾದ ದುಃಖ ಇದೆ. ಅದು ಸ್ವರ್ಗಕ್ಕೆ ಹೋದ್ರೂ ಬೆನ್ನು ಬಿಡುವುದಿಲ್ಲ, ನರಕದಲ್ಲಿರುವ ಎಳೆದೊಳಗನ್ನು ಬಿಡುವುದಿಲ್ಲ, ತಿರಿಯಂಚ ಅವಸ್ಥೆಯಲ್ಲಿರುವ ಎಳೆದೊಳಗನ್ನು ಬಿಡುವುದಿಲ್ಲ. ಮನುಷ್ಯ ಆಗಿ ಆಗಮದಲ್ಲಿ ಹೇಳಿರುವ ಪ್ರಕಾರ ವ್ರತಗಳ ಅಂಗೀಕಾರ ಮಾಡಿ ವರ್ತಿಸ್ತಾ ಇರುವ ಎಳೆದೊಳಗೂ ಕೂಡ ಅದು ಬಿಟ್ಟು ಹೋಗುವುದಿಲ್ಲ. ಆ ದುಃಖದ ಪರಿಹಾರ ಒಂದು ಶುದ್ಧ ಸ್ವರೂಪದ ಅನುಭವದಿಂದನೇ ಆಗ್ತಿದೆ. ಆ ಶುದ್ಧ ಸ್ವರೂಪ, ಆ ಅನುಭವ ಒಂದು ಶುದ್ಧ ಚೈತನ್ಯ ಮಾತ್ರ ವಸ್ತುವಿನ ಸ್ವೀಕಾರದಿಂದ